ನಮಸ್ಕಾರ ವೀಕ್ಷಕರೇ. ಕರ್ನಾಟಕದಲ್ಲಿ SIR ಅಂದರೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿದೆ. ಇದು ಜುಲೈ 29ನೇ ತಾರೀಕುವರೆಗೂ 1 ತಿಂಗಳ ಕಾಲ ನಡೆಯಲಿದೆ. ಸಾಕಷ್ಟು ಜನಕ್ಕೆ ಇದರ ಬಗ್ಗೆ ಕುತೂಹಲ ಇದೆ. ಏನಿದು, ಏನೆಲ್ಲ ಮಾಹಿತಿ ಇದೆ ಇದರ ಒಳಗೆ ಅಂತ. ಜೊತೆಗೆ ಸಾಕಷ್ಟು ಜನಕ್ಕೆ ಪ್ರಶ್ನೆಗಳಿದ್ದಾವೆ. ಹೇಗೆ ಇದು, ಏನು ಎತ್ತ, ನಮಗೆ ಇದರ ಟೆಕ್ನಿಕಾಲಿಟೀಸ್ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅನ್ನುವಂಥದ್ದು. ಇನ್ನು ಕೆಲವರಿಗೆ ಭಯ ಇದೆ, ಏನು ನಮ್ಮ ಹೆಸರು ಮತದಾರರ ಪಟ್ಟಿಯಿಂದ ತೆಗೆದಾಕ್ಬಿಡ್ತಾರಾ, ಏನು ಇಲ್ಲ ನಮ್ಮ ಹೆಸರು ಉಳ್ಕೋಬೇಕು ಅಂತಂದ್ರೆ ನಾವು ಏನು ಮಾಡಬೇಕು, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಜನರ ಮನಸ್ಸಿನಲ್ಲಿ. ಇದೆಲ್ಲವನ್ನ ಪರಿಹಾರ ಮಾಡೋದಕ್ಕೆ ಮತ್ತು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಕ್ಕಂಥ ಶ್ರೀ ಅನ್ಬು ಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಬೇಸಿಕ್ ಪ್ರಶ್ನೆ, ಮೊದಲನೇ ಪ್ರಶ್ನೆ ನನಗೆ ಏನು ಅಂತಂದ್ರೆ, ಈ ಫಾರ್ಮ್ ಅನ್ನ ಫಿಲ್ಮ್ ಮಾಡಕ್ಕೆ ಬರದೇ ಇರೋ ಲಕ್ಷಾಂತರ ಜನ ಅನಕ್ಷರಸ್ಥರು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಮತ್ತೆ ಅವ್ರಿಗೆ ಸಹಾಯ ಮಾಡೋರು ಅಷ್ಟು ಸುಲಭ ಇಲ್ಲ. ಯಾರ್ದೋ ಸಹಾಯ ತಗೊಳ್ಳೋಣ ಅಂದ್ರೂ ಗ್ರಾಮೀಣ ಭಾಗಗಳಲ್ಲಿ ವಿಶೇಷವಾಗಿ ಬಹಳ ಕಷ್ಟ ಆಗತ್ತೆ. ಸೊ ಅದಕ್ಕೇನು ಪರಿಹಾರ? ಇದು ಮತ್ತೆ ಕನ್ನಡದಲ್ಲಿರುತ್ತಾ, ಇಂಗ್ಲೀಷ್ನಲ್ಲಿರುತ್ತಾ, ಎರಡೂ ಭಾಷೆನಲ್ಲಿರುತ್ತಾ? ಈ ಎನ್ಯುಮರೇಷನ್ ಫಾರ್ಮ್ ಕನ್ನಡದಲ್ಲಿ ಪ್ರಿಂಟ್ ಆಗಿದೆ, 2 ಸೈಡ್ನು ಕನ್ನಡದಲ್ಲೇ ಪ್ರಿಂಟ್ ಆಗಿದೆ. ಮೊದಲನೇದು. ಎರಡನೇದು, ಯಾರ್ಯಾರಿಗೆ ಕನ್ನಡ ಓದಲಿಕ್ಕೆ ಬರಲ್ಲ ಅಥವಾ ಬರೀಲಿಕ್ಕೆ ಬರಲ್ಲ ಮತ್ತು ಬೇರೆ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರ್ತದೆ, ಈ ಕನ್ನಡ ಅರ್ಥ ಆಗ್ತಿಲ್ಲ, ಇಂಥ ಸಂದರ್ಭಗಳಲ್ಲಿ ಇರುವ ಜನಕ್ಕೆ ಅನುಕೂಲ ಮಾಡುವ ಸಂಬಂಧ ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ ಕನಿಷ್ಠ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಅದರ ಜೊತೆಗೆ ನಗರ ಪ್ರದೇಶದಲ್ಲಿ ಪ್ರತಿಯೊಂದು ವಾರ್ಡ್ಗೆ ಕನಿಷ್ಠ ಒಂದಕ್ಕಿಂತ ಮೇಲ್ಪಟ್ಟು ಕೆಲವು ಕಡೆ ಇರ್ತದೆ, ಕನಿಷ್ಠ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ವಿ. ಅಲ್ಲಿ ನಮ್ಮ BLO ಇರ್ತಾರೆ, ಅವ್ರ ಜೊತೆ ಬೇರೆ ಅಧಿಕಾರಿಗಳು, BLO ಸೂಪರ್ವೈಸರ್ ಅಥವಾ ಬೇರೆ ಯಾರೊಬ್ಬರು ಇರ್ತಾರೆ, ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹೆಲ್ಪ್ ಮಾಡ್ತಾರೆ. ಆಮೇಲೆ ಬೂತ್ಗಳು ಏಜೆಂಟ್ಸ್ನು ಇರ್ತಾರೆ, ಅದರ ಜೊತೆ ವಾಲಂಟಿಯರ್ಸ್ನು ಇರ್ತಾರೆ. ಸೊ ಜನರಿಗೆ ಅನುಕೂಲ ಮಾಡಬೇಕೆಂಬುದೇ ಈ ಉದ್ದೇಶ. ಯಾವುದೇ ಒಂದು ಅರ್ಹ ಮತದಾರರ ಪಟ್ಟಿಯಿಂದ ದೂರ ಉಳಿಯಬಾರದು ಎಂಬುದೇ ಉದ್ದೇಶ. ಸೊ ಮತದಾರ ಅವ್ರಿಗೆ ಯಾವುದಾದ್ರು ಅನುಕೂಲ ಬೇಕಾಗಿದ್ದಲ್ಲಿ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಎಲ್ಲ ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ. ಮತ್ತು ಫಾರ್ಮ್ ಫಿಲ್ಅಪ್ ಮಾಡೋ ನಿಟ್ಟಿನಲ್ಲೂ ಸಮೇತ BLO ಅವರ ಸಹಾಯ ಅವರು ಪಡಿಬಹುದಾಗಿದೆ. ಉದಾಹರಣೆ ತಾವು ಕೇಳಿದ್ದೀರಾ, ನಮ್ಮ ಫಾರ್ಮ್ ಫಿಲ್ಅಪ್ ಮಾಡೋಕ್ಕೆ ಬರಲ್ಲ ಅಂತ, ಅಂಥವ್ರಿಗೆ 2002 SIR ಮಾಹಿತಿ ಎಲ್ಲಿ ಅಂತ ಕೇಳಲಿಕ್ಕೂ ಅವ್ರಿಗೆ ತೊಂದರೆ ಆಗಿರ್ಬೋದು. ಸೊ ಅಂಥವ್ರಿಗೆ ಈಗಾಗಲೇ ನಾನು ಒಂದು ಮಾಹಿತಿ ಎಲ್ಲ ಮತದಾರರಿಗೂ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾವು ಮ್ಯಾಪಿಂಗ್ ಮಾಡಿದ್ವಿ ಈಗಾಗಲೇ. ಆ ಮ್ಯಾಪಿಂಗ್ ಸುಮಾರು 92% ಆಗಿದೆ. ಸೊ ಅದರಿಂದ ನಮ್ಮ BLOಗಳು ಈಗಾಗಲೇ ಎಲ್ಲ ಮತದಾರರ ಮಾಹಿತಿಯನ್ನು ಹೆಚ್ಚು ಕಡಿಮೆ 92% ಮಾಹಿತಿ ಇಟ್ಕೊಂಡಿದ್ದಾರೆ. ಅವ್ರ ಹತ್ರ ಇರ್ತದೆ. BLO ಸಹಾಯ ತಾವು ದಯವಿಟ್ಟು ತಗೊಳ್ಳಿ. ಸಪೋಸ್ ನನ್ನ ಹತ್ರ ಮಾಹಿತಿ ಕೊಡ್ತೀನಿ, BLO ಖಂಡಿತ ಕೊಡ್ತಾರೆ. ಕೊಡಬೇಕಂತ ಸೂಚನೆ BLOಗೆ ಈಗಲೇ ಕೊಟ್ಟಿದ್ದೀವಿ. ಜನರಿಗೆ ಅನುಕೂಲ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. 2002 ಪಟ್ಟಿಯ ವಿಚಾರಕ್ಕೆ ಮತ್ತೆ ಬರ್ತೀನಿ. ಮ್ಯಾಪಿಂಗ್ ಮಾಡಿದ್ದೀರಿ ಅಂತಂದ್ರೆ ಹೇಗಿದೆ ನಮ್ಮ ಕರ್ನಾಟಕದ ಮತದಾರರ ಚಿತ್ರಣ ಹೇಗಿದೆ? ಈಗ ನಮ್ಮಲ್ಲಿ 5,32,32,312 ಜನ ಮತದಾರರು 16/6/2026ಕ್ಕೆ ಮತದಾರ ಪಟ್ಟಿಯಲ್ಲಿ ಇದ್ದಾರೆ. ಅದರಲ್ಲಿ 91.67% ಆಫ್ ದಿ ವೋಟರ್ಸ್ ಆರ್ ಮ್ಯಾಪ್ಡ್. 5,08,00,000 ಮೇಲ್ಪಟ್ಟು ವೋಟರ್ಸ್ ಮ್ಯಾಪ್ಡ್. ನಾವು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಕಡೆ ನೋಡುವಾಗ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 126 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮೋರ್ ದನ್ 95% ಮ್ಯಾಪಿಂಗ್ ಮಾಡಿದ್ದಾರೆ. 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 90% ಮೇಲೆ ಮಾಡಿದ್ದಾರೆ. ಸೊ ನಮಗೆ ಇನ್ನೊಂದು BBMP ಈ ಕಡೆ ಮಾತ್ರ ಒಂದು 78-79% ಮ್ಯಾಪಿಂಗ್ ಮಾಡಿದ್ದಾರೆ. ಸೊ ಈ ಮ್ಯಾಪಿಂಗ್ ಪ್ರಕ್ರಿಯೆ ಇನ್ನು ಮುಂದುವರಿತಾನೆ ಇರ್ತದೆ. ಜುಲೈ 29 ತನಕ ಮ್ಯಾಪಿಂಗ್ ನಡೀತಾನೆ ಇರ್ತದೆ. ಅದರಿಂದ ಮ್ಯಾಪಿಂಗ್ ಆಗಿಲ್ಲ ಎಂಬ ಕಾರಣಕ್ಕೋಸ್ಕರವಾಗಿ ಯಾವುದೇ ಮತದಾರರು ಆತಂಕ ಪಡುವ ಅಗತ್ಯ ಇಲ್ಲ. 92% ಮ್ಯಾಪಿಂಗ್ ಆಗಿದೆ ಅಂದ್ರೆ ಅವರ ಮಾಹಿತಿ ತಮ್ಮ ಹತ್ರ ಇದೆ ಅಂತ ಅರ್ಥ. ಹಾಗಾಗಿ ಕರ್ನಾಟಕದಲ್ಲಿ ಸ್ವಲ್ಪ ಚೆನ್ನಾಗೇ ಆಗ್ಬಹುದು ಇದು ಅಂತ ಜನರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಜಾಸ್ತಿ ತೊಂದರೆ ಆಗಲ್ಲ. ಯಾಕಂದ್ರೆ BLOಗಳು ಅವ್ರ ನೆರವಿಗೆ ಖಂಡಿತವಾಗಿ ಹೆಲ್ಪ್ ಮಾಡ್ತಾರೆ ಅಂತ ನಾನು ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ. ಈಗ 2002 ಪಟ್ಟಿಯ ವಿಚಾರಕ್ಕೆ ಬರೋದಾದ್ರೆ, ಎಷ್ಟೋ ಜನಕ್ಕೆ 2002 ದಾಖಲೆಗಳು ಕೊಡೋಕ್ಕೆ ಆಗದೆ ಇರ್ಬೋದು. ಇಲ್ಲಿ ಡಿಸ್ಕನೆಕ್ಟ್ ಆಗಿಬಿಟ್ಟಿರ್ತಾರೆ, ಮತ್ತೆ ಮೈಗ್ರೇಟ್ ಆಗ್ಬಿಡ್ತಾರೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬಿಟ್ಟಿರ್ತಾರೆ. ವಿಶೇಷವಾಗಿ ಕೂಲಿ ಕಾರ್ಮಿಕರು ಅಷ್ಟೇ ಅಲ್ಲ, ಹೆಚ್ಚಿನ ಜನರು ಕೆಲಸಕ್ಕಾಗಿ ಯಾರು ಅರಸಿ ಬರ್ತಾರೆ, ಎಲ್ಲ ವರ್ಗದವರು ಇದ್ದಾರೆ ಅದರಲ್ಲಿ. ಸೊ ಮತ್ತೆ ಅವರ ಪೂರ್ವಜರು ಯಾರು ಅಂತ ದಾಖಲೆ ಕೊಡಬೇಕು ಅಂತ ಆದಲ್ಲಿ ಎಲ್ಲಿಂದ ಹುಡ್ಕೊಂಡು ಹೋಗೋಣ, ದಾಖಲೆ ನಾವು ಹೆಂಗೆ ಕೊಡೋಣ ಅಂತ ಸ್ವಲ್ಪ ಚಿಂತೆ ಆಗ್ತಾ ಇದೆ ಜನಕ್ಕೆ. ಈಗ ಮೇಡಮ್, ತಾವು ನೋಡಿದರೆ ಸುಮಾರು ಒಂದು 40 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ 97% ಮೇಲ್ಪಟ್ಟು ಮ್ಯಾಪಿಂಗ್ ಮಾಡಿದ್ದಾರೆ. ಅಂದರೆ ಎಲ್ಲೆಲ್ಲಿಲ್ಲ BLOಗಳು ಮತ್ತು ಮತದಾರರ ಸಹಕಾರ ಪೂರ್ತಿ ಇತ್ತು, ಅಲ್ಲಿ ಪೂರ ಜಾಸ್ತಿ ಮ್ಯಾಪಿಂಗ್ ಆಗಿದೆ. ಎಲ್ಲಿ ಸ್ವಲ್ಪ ಮತದಾರರು ಸಿಕ್ಕಿಲ್ಲ ಅಥವಾ
ಇನ್ನೂ ರೀಚ್ ಆಗೋಕ್ಕಾಗಿಲ್ಲ ಅಂತ ಕಡೆ ಸ್ವಲ್ಪ ಮ್ಯಾಪಿಂಗ್ ಕಡಿಮೆ ಇದೆ. ಸೊ ಈ ಚಿತ್ರಣ ನಮಗೆ ಏನು ಎಲ್ಲಿ ತೋರಿಸ್ತದೆ, ಸಾರಿ ಟು ಇಂಟರಪ್ಟ್ ಸರ್, ಎಲ್ಲಿ ಕಡಿಮೆ ಇದೆ, ಎಲ್ಲಿ ಜಾಸ್ತಿ ಮ್ಯಾಪಿಂಗ್ ಸವಾಲು ಎಲ್ಲ ಆಯ್ತು ನಿಮಗೆ, ಚಾಲೆಂಜ್ ಎಲ್ಲ? ಈಗ ಎಲ್ಲಿ ಮ್ಯಾಪಿಂಗ್ ಆಗಿಲ್ಲ ಎಂದು ನಾವು ನೋಡುವ ಸಂದರ್ಭಗಳಲ್ಲಿ ಒಂದು ವಿಷಯ ನಮಗೆ ಅರ್ಥ ಆಗ್ತದೆ. ಯಾಕಂದ್ರೆ ಕೆಲವು ಕಡೆ 98-99% ಮ್ಯಾಪಿಂಗ್ ಆಗುತ್ತೆ, ಎಲ್ಲ ಕಡೆ ಮಾಡುವ ಸಾಧ್ಯತೆ ಇರ್ತದೆ. ಹೈಯೆಸ್ಟ್ ಎಲ್ಲಿ ಕರೆಕ್ಟ್ ಆಗಿ ಮ್ಯಾಪಿಂಗ್ ಆಗಿದೆ ಯಾವ ಕ್ಷೇತ್ರದಲ್ಲಿ? ಚಿತ್ತಾಪುರ್ ಕಾನ್ಸ್ಟಿಟ್ಯೂನ್ಸಿ 99.87% ಮ್ಯಾಪಿಂಗ್ ಓಕೆ ಹೈಯೆಸ್ಟ್. ಓಕೆ ಎಸ್ ಬಿಡಸ್ 100% ಮ್ಯಾಪಿಂಗ್ ಅಂತ ನಾವು ತಗೋಬಹುದಾಗಿದೆ. ಓಕೆ ಸೊ ಹಂಗಂದ್ರೆ ಎಲ್ಲೆಲ್ಲಿ ಸಹಕಾರ BLOಗೂ ಮತ್ತು ಮತದಾರರಿಗೂ ಉತ್ತಮ ಒಂಥರ ಸಂಬಂಧ ಇರ್ತದೆ, ಅಲ್ಲಿ ಕೂಡ 100% ಆಗೋ ಸಾಧ್ಯತೆ ಇದೆ. ಓಕೆ ಓಕೆ. ಎಲ್ಲಿ ತುಂಬಾ ಚಾಲೆಂಜಿಂಗ್ ಅನಿಸ್ತು ನಿಮಗೆ? ಚಾಲೆಂಜಿಂಗ್ ಸ್ವಲ್ಪ ನಗರ ಪ್ರದೇಶದಲ್ಲಿ ಚಾಲೆಂಜ್, ಯಾಕಂದ್ರೆ BLO ಸಂದರ್ಭದಲ್ಲಿ ಮತದಾರರು ಇರುವುದಿಲ್ಲ, ಚದುರು ಹೋಗ್ಬಿಟ್ಟಿರ್ತಾರೆ, ಸಾಧ್ಯತೆಗಳಿರ್ತವೆ. ಸೊ ಈಗ ಮ್ಯಾಪಿಂಗ್ ಆಗದೇ ಇದ್ದ ಸಂದರ್ಭದಲ್ಲೂ ಸಮೇತ ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬರ್ತದೆ. ಓಕೆ. ಈಗ ಮತದಾರರು ತಾನು ಸಮೇತ ಇ-ಸಿ ನೆಟ್ ಆ್ಯಪ್ ಮುಖಾಂತರ 2002 ಅಲ್ಲಿ ಎಲ್ಲಿ ಇತ್ತೆಂದು ಅವರು ಚೆಕ್ ಮಾಡಿಕಬಹುದು. ಅಕಸ್ಮಾತ್ ಫಾರ್ ದ ಇನ್ ಎಕ್ಸ್ಟ್ರೀಮ್ ಕೇಸ್ 2002 ಮಾಹಿತಿನೇ ಇಲ್ಲ, ನಾನು ಏನು ಮಾಡಲಿ ಅಂತ ಯಾರು ಪ್ರಶ್ನೆ ಮಾಡಿದಲ್ಲಿ 2002 ಮಾಹಿತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವೇನು ಎನ್ಯುಮರೇಷನ್ ಫಾರ್ಮ್ ಕೊಡ್ತೀವಿ ಅದರಲ್ಲಿ ತಮ್ಮ ಮಾಹಿತಿಯನ್ನ ಫಿಲ್ ಮಾಡಿಬಿಟ್ಟು ಸೈನ್ ಮಾಡಿ ನಮ್ದು ಹೊಸ ಫೋಟೋನ ಹಚ್ಚಿ ದಯವಿಟ್ಟು ವಾಪಸ್ ಕೊಡಿ ಅಂತ ನಾನು ಕೋರ್ತೀನಿ. ಯಾಕಂದ್ರೆ ಈ ಎನ್ಯುಮರೇಷನ್ ಫಾರ್ಮ್ ಏನು ಹೇಳುತ್ತದೆ ಅಂತ ಕೇಳಿದರೆ, ಯಾರ್ಯಾರೆಲ್ಲ ಈ ಎನ್ಯುಮರೇಷನ್ ಫಾರ್ಮನ್ನು 2002 ಡೇಟಾ ತುಂಬಿ ಸೈನ್ ಮಾಡಿ BLO ವಾಪಸ್ ಕೊಡ್ತಾರೋ ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಸಪೋಸ್ ಅಕಸ್ಮಾತ್ ಯಾವುದೋ ಒಂದು ಕಾರಣಕ್ಕೆ 2002 ಡೇಟಾ ಕೊಡೋಕ್ಕಾಗಿಲ್ಲ ಅಂದ್ರೂ ಅವ್ರ ಹೆಸರು ಎನ್ಯುಮರೇಷನ್ ಇದು ಡ್ರಾಫ್ಟ್ ರೋಲಲ್ಲಿ ಬರಲೇಬೇಕು. ಯಾಕಂದರೆ ತಾವು ಬ್ಯಾಕ್ ಸೈಡ್ ನೋಡಿದಲ್ಲಿ, ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡ್ ನೋಡಿದಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಹೇಳಿದ್ದಾರೆ, ERO ಹ್ಯಾಸ್ ಟು ಇಶ್ಯೂ ನೋಟಿಸ್ ಆಫ್ಟರ್ ಡ್ರಾಫ್ಟ್ ರೋಲ್. ಯಾರಿಗೆ ನೋಟಿಸ್ ಕೊಡಬೇಕಂದ್ರೆ, ಯಾರು 2002ರ SIR ಮಾಹಿತಿ ಕೊಟ್ಟಿಲ್ಲ ಅಥವಾ 2002 SIR ಮಾಹಿತಿ ಕೊಟ್ಟ ಮೇಲೆ ಆ ಮಾಹಿತಿ ಟ್ಯಾಲಿ ಆಗ್ತಲ್ಲ ಅಂಥವ್ರಿಗೆ ನೋಟಿಸ್ ಕೊಡಬೇಕಂತ ಇದರಲ್ಲಿ ಎನ್ಯುಮರೇಷನ್ ಫಾರ್ಮ್ ನಾವು ಸ್ಪಷ್ಟವಾಗಿ ಬರೆದ್ವಿ. ಹಂಗಂದ್ರೆ ಅರ್ಥ ಏನಂತ ಕೇಳಿದರೆ, ಅಕಸ್ಮಾತ್ 2002 ಡೇಟಾ ತಾವು ಕೊಟ್ಟಿಲ್ಲ, ಯಾವುದೋ ಒಂದು ಕಾರಣಕ್ಕೆ ಕೊಡೋಕ್ಕಾಗಿಲ್ಲ ಅಂದವ್ರು ತಮ್ಮ ಹೆಸರು ಇದ್ದೇ ಇರ್ತದೆ. ಡಾಟಾ ಅಂತಂದ್ರೆ ಮಾಹಿತಿ ಮಾತ್ರ ಕೊಟ್ಟರೆ ಸಾಕ, ಇಂಥವ್ರು ಇದ್ರು, ಇಂಥ ನನ್ನ ಪೂರ್ವಜರು ಇಂಥವ್ರು ಇದ್ರು ಅಂತ, ಅಥವಾ ಅದಕ್ಕೆ ಸಾಕ್ಷ್ಯ ಏನಾದರೂ ಕೊಡಬೇಕಾ? ಸದ್ಯಕ್ಕೆ ಈ ಎನ್ಯುಮರೇಷನ್ ಫೇಸಲ್ಲಿ ಹಂಗಂದ್ರೆ ಜೂನ್ 30ರಿಂದ ಜುಲೈ 29ವರೆಗೂ ನಾವು ಯಾವುದೇ ದಾಖಲಾತಿ ಮತದಾರರಿಂದ ಪಡೆಯುವುದಿಲ್ಲ. ಸೊ ತಾವು ಯಾವ ದಾಖಲಾತಿ ನಮಗೆ ಕೊಡಬೇಕಿಲ್ಲ, BLOಗೆ ಸೂಚನೆ ಕೊಡಲಾಗಿದೆ, ಯಾವ ದಾಖಲಾತಿ ತಗೋಬೇಡ ಅದು ಸೂಚನೆ ಕೊಡಲಾಗಿದೆ. ನಮಗೆ ಈಗ ಎಂತಕ್ಕೆ ದಾಖಲಾತಿ ಬೇಕಿಲ್ಲ. ಅಕಸ್ಮಾತ್ ದಾಖಲಾತಿ ಬೇಕಾಗಬಹುದು ಯಾವಾಗ ಅಂತ ಕೇಳಿದ್ರೆ, ಆಗಸ್ಟ್ 5 ಡ್ರಾಫ್ಟ್ ರೋಲ್ ಆದ ನಂತರ ಆವಾಗ ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡ್ ಅಲ್ಲಿ ಯಾವ ದಾಖಲಾತಿ ಇದರಲ್ಲಿ ಯಾವ್ದಾದ್ರು ಒಂದು ಮೆನ್ಷನ್ ಮಾಡೋ 12 ದಾಖಲಾತಿಯಲ್ಲಿ ಯಾವ್ದಾದ್ರು ಒಂದು ಕೊಟ್ಟರೆ ಸಾಕು ಅಂತ ಆವಾಗ ತಮಗೆ ERO ನೋಟಿಸ್ ಕೊಡ್ತಾರೆ. ಸೊ ಅದು ಆವಾಗ ನಾನು ಆಗಸ್ಟ್ 5 ಆದ ನಂತರ ಮತ್ತೊಮ್ಮೆ ಪ್ರೆಸ್ ಮುಖಾಂತರ ಮತ್ತು ಅಡ್ವರ್ಟೈಸ್ಮೆಂಟ್ ಮುಖಾಂತರ ನಾನು ಸಂಬಂಧಪಟ್ಟ ಮತದಾರರಿಗೆ ಮಾಹಿತಿ ಕೊಡ್ತೀನಿ. ಸೊ ಬೀದರ್ನಲ್ಲಿ ನಾವು ನೋಡ್ತಾ ಇದ್ರೆ ಸ್ವಲ್ಪ ಈ SIR ಶುರುವಾದ ದಿನ ಸ್ವಲ್ಪ ಗಲಾಟೆ ಆಯಿತು, ಅಲ್ಲಿ ಒಂದಷ್ಟು ಮುಸ್ಲಿಂ ಸಮುದಾಯದವರು ಬೇಡ ಅಂತೆಲ್ಲ ಹೇಳುವಂಥದ್ದು ನಡೀತು ಅಂತ, ಬೇರೆ ಎಲ್ಲೂ ಆ ಥರ ಆಗಿದ್ದು ಕಂಡು ಬಂದಿಲ್ಲ. ನನ್ನ ಪ್ರಶ್ನೆ ಇರೋದು, ಈಗ ಕೆಲವು ಮುಸ್ಲಿಮರಲ್ಲಿ ಭಯ ಇರ್ಬೋದು, ನಮ್ಮ ಹೆಸರನ್ನ ತೆಗೆದಾಕ್ಬಿಡ್ತಾರೇನೋ, ಇದರ ಹಿಂದೆಲ್ಲ ಪಾಲಿಟಿಕ್ಸ್ ಎಲ್ಲ ಇದೆಯೇನೋ, ಈ ಥರದ್ದೆಲ್ಲ ಸುದ್ದಿಗಳು ಸಾಕಷ್ಟು ಹರಿದು ಬಂತು. ಸೊ ಕರ್ನಾಟಕದಲ್ಲಿ ಹೇಗಿದೆ ನಿಮ್ಮ ಮ್ಯಾಪಿಂಗ್ ಮಾಡಿದಾಗ ಏನಾದರೂ ಸಮಸ್ಯೆ ಕಂಡು ಬಂತಾ ಅಥವಾ? ನಾವು ಈ ಮ್ಯಾಪಿಂಗ್ ಪ್ರಕ್ರಿಯೆ ಮತ್ತು ಅದು ಪ್ರೋಗ್ರೆಸ್ ಕುರಿತ ಸಂಪೂರ್ಣ ಮಾಹಿತಿಯನ್ನು ಪ್ರತಿಯೊಂದು ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳು ಮತ್ತು ಅವರ ಬೂತ್ ಲೆವೆಲ್ ಏಜೆಂಟು ಮತ್ತು ಎಲ್ಲ ಮೀಡಿಯಾ ಮತ್ತು ವೆಬ್ಸೈಟ್ ಮುಖಾಂತರ ಎಲ್ಲ ಮತದಾರರು ಎಲ್ಲರಿಗೂ ನಾವು ಮಾಹಿತಿಯನ್ನು ಕೊಡ್ತಾನೆ ಇರ್ತೀವಿ. ಸೊ ಯಾವುದೇ ಒಂದು ಕಡೆನೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಮತ್ತು ನಮ್ಮ ಡೇಟಾ ಬೇಸಲ್ಲಿ ತಾವು ನೋಡಿದರೆ ಮತದಾರರ ಹೆಸರು, ಮತದಾರರ ವಯಸ್ಸು, ಅವ್ರ ತಾಯಿ ಅಥವಾ ತಂದೆ ಮತ್ತು ಅವ್ರದ್ದು ಅಡ್ರೆಸ್, ಇಷ್ಟು ಮಾತ್ರ ಜೆಂಡರ್, ಇಷ್ಟು ಮಾತ್ರ ಇರ್ತದೆ ಹೊರತು ಬೇರೆ ಯಾವುದೇ ಮಾಹಿತಿ, ಉದಾಹರಣೆಗೆ ಮತದಾರರ ಎಕನಾಮಿಕ್ ಸ್ಟೇಟಸ್, ಅವ್ರು APL BPL ಅಥವಾ ಅವ್ರದ್ದು ಯಾವುದು ಕಾಸ್ಟು ಅಥವಾ ಅವ್ರದ್ದು ಯಾವ್ದು ಧರ್ಮ, ಇದು ಯಾವುದು ನಮ್ಮ ಡೇಟಾ ಬೇಸ್ ಇರುವುದಿಲ್ಲ. ಅದರಿಂದ ನಾನು ಮತದಾರರ ಹತ್ರ ವಿನಂತಿ ಮಾಡ್ತೀನಿ, ಇದು ಸಂಪೂರ್ಣ ಪಾರದರ್ಶಕೆಯಿಂದ ಕಾನೂನಿನ ನಿಯಮಗಳ ಅಡಿಯಲ್ಲಿ ಆಗುತ್ತಾ ಇರುವ ಕಾರ್ಯಕ್ರಮದಿಂದ. ಎರಡನೇದು, ತಾವು ಕೊಡುವ ಮಾಹಿತಿ ಮಾತ್ರ ಎಲೆಕ್ಟ್ರೋಲ್ ಇರ್ತದೆ. ಯಾವುದೇ ಅಧಿಕಾರಿ ತಮ್ಮ ಮಾಹಿತಿಯನ್ನು ಎಡಿಟ್ ಮಾಡಲಿಕ್ಕೋ ತೆಗೀಲಿಕ್ಕೋ ನಿಮ್ಮ ಅನುಮತಿ ಇಲ್ಲದೆ ಮಾಡೋಕ್ಕೂ ಆಗದೇ ಇರುವ ಕಾರ್ಯಕ್ರಮ ಆಗೋದ್ರಿಂದ ಯಾವುದೇ ರೀತಿ ಸಂಶಯನೋ ಅನುಮಾನೋ ಯಾವುದು ಇಟ್ಕೋಬಾರ್ದು ಎಂದು ವಿನಂತಿ ಮಾಡ್ತೀನಿ. ಯಾರಿಗೂ ತೊಂದರೆ ಆಗಲ್ಲ, ಯಾವುದೇ ಒಂದು ಅರ್ಹ ಮತದಾರರಿಗೂ ಯಾವುದೇ ರೀತಿಯ ತೊಂದರೆ ಆಗದೆ ಮಾಡ್ಲಿಕ್ಕೇನೆ ಇಷ್ಟೊಂದು ಕ್ರಮ ಕೈಗೊಳ್ಳಾಗ್ತಿರೋದು. ಉದಾಹರಣೆಗೆ ತಾವು ತಗೊಂಡ್ರೆ ಮೇಡಮ್ 68,000 ಮೇಲ್ಪಟ್ಟು ಅಧಿಕಾರಿಗಳಿದ್ದಾರೆ. ಉದಾಹರಣೆಗೆ 59,050 BLOs,
7,000ಕ್ಕೂ ಮೇಲ್ಪಟ್ಟು BLO ಸೂಪರ್ವೈಸರ್, 224 EROs ಇಂದ ಹಲವಾರು ರೀತಿಯ ಅಧಿಕಾರಿಗಳು, ಅವ್ರಿಗೆಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಫೀಲ್ಡಲ್ಲಿ ಹಾಕಿದ್ದೀವಿ. ಒಂದು. ಎರಡನೇದು ಎಲ್ಲ ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳು, ಆಲ್ ದ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಆಫ್ ಕರ್ನಾಟಕ, ದೇ ಆಲ್ಸೋ ಹ್ಯಾವ್ ಅಪಾಯಿಂಟೆಡ್ 1,15,112 ಬೂತ್ ಏಜೆಂಟನ್ನು ಅಪಾಯಿಂಟ್ ಮಾಡಿದ್ದಾರೆ ರಾಜಕೀಯ ಪಕ್ಷಗಳ ವತಿಯಿಂದ. ಅವರುಗಳು ಸಮೇತ ಈ ಪ್ರಕ್ರಿಯೆಯನ್ನು ನೋಡ್ತಾ ಇರ್ತಾರೆ. ಮತ್ತು ಈ ಪ್ರಕ್ರಿಯೆ ಬಹಳ ಮುಖ್ಯ ಅಂಶ ಅಂತ ಕೇಳಿದ್ರೆ, ಎಷ್ಟು ಎನ್ಯುಮರೇಷನ್ ಫಾರ್ಮ್ ನಾವು ಪ್ರಿಂಟ್ ಮಾಡಿದ್ವಿ, ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಡಿಸ್ಟ್ರಿಬ್ಯೂಟ್ ಮಾಡಿದ ಫಾರ್ಮಲ್ಲಿ ಎಷ್ಟು ವಾಪಸ್ ಕಲೆಕ್ಟ್ ಮಾಡಿದ್ವಿ, ಕಲೆಕ್ಟ್ ಮಾಡಿದ ಫಾರ್ಮಲ್ಲಿ ಎಷ್ಟು ಡಿಜಿಟೈಸ್ ಮಾಡಿದ್ವಿ, ಈ ಮಾಹಿತಿಯನ್ನು ಕೊಡ್ತೀವಿ. ಅದರ ಜೊತೆಗೆ ಎಷ್ಟು ಫಾರ್ಮ್ಸ್ ಕಲೆಕ್ಟ್ ಮಾಡಲಿಕ್ಕೆ ಆಗಿಲ್ಲ, ಯಾವ ಕಾರಣಕ್ಕೆ ಕಲೆಕ್ಟ್ ಮಾಡೋಕ್ಕಾಗಿಲ್ಲ, ಉದಾಹರಣೆಗೆ ಎಷ್ಟು ವೋಟರ್ ಡೆಡ್ ಆಗಿದ್ದಾರೆ, ಎಷ್ಟು ವೋಟರ್ ಡೂಪ್ಲಿಕೇಟ್ ಕಾರಣದಿಂದ ಕೊಡೋಕ್ಕಾಗಿಲ್ಲ, ಎಷ್ಟು ವೋಟರ್ ಆಬ್ಸೆಂಟಿ ಆರ್ ಶಿಫ್ಟೆಡ್, ಈ ಮಾಹಿತಿಯನ್ನು ಸಮೇತ ನಾವು ಪ್ರತಿಯೊಂದು ಬೂತ್ ಏಜೆಂಟ್ಗೆ ಪ್ರತಿ ಗ್ರಾಮ ಪಂಚಾಯತ್ ವೆಬ್ಸೈಟ್ ಹಾಕ್ತೀವಿ. ಅದರಿಂದ ಸಂಪೂರ್ಣ ಪಾರದರ್ಶಕತೆ ಮೇಂಟೈನ್ ಮಾಡಲಾಗ್ತದೆ. ಪ್ರತಿಯೊಬ್ಬರ ಮಾಹಿತಿ ಅಲ್ಲಿ ಹೌದೌದು ಮೇಡಮ್, ಹೆಸರು ಸಮೇತ ಕೊಡ್ತೀವಿ. ಕೊಟ್ಟಿರ್ಲಿ ಕೊಡದೇ ಇರ್ಲಿ ಅಲ್ಲಿ ಮಾಹಿತಿ ಇರುತ್ತೆ. ಹೌದೌದು, ಖಂಡಿತವಾಗಿ. ಈಗ ನೀವು ಅರ್ಹ ಮತದಾರರ ಅಂತ ಒಂದು ಶಬ್ದ ಉಪಯೋಗಿಸಿದ್ರೆ, ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಅರ್ಹ ಮತದಾರರನ್ನು ತೆಗೆದು ಹಾಕ್ತಾ ಇದ್ದಾರೆ SIR ಅಲ್ಲಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸೊ ಕರ್ನಾಟಕದಲ್ಲೂ ಆ ಥರ ಭಯ ಏನಾದರೂ ಇದೆಯಾ? ಕರ್ನಾಟಕದಲ್ಲೂ ಆ ಪ್ರಶ್ನೆ ಬರುತ್ತಾ ಅಂತ ನಾವು ಅಡ್ವರ್ಟೈಸ್ಮೆಂಟ್ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಆರ್ಟಿಕಲ್ 326 ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರಕಾರ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಕಾರ, ಮತದಾರರಿಗೆ ಎಲಿಜಿಬಿಲಿಟಿ ಏನಂತ ಕೇಳಿದ್ರೆ, ಒಂದು ಈ ದೇಶದ ಪ್ರಜೆ ಆಗಿರಬೇಕು, 18 ವಯಸ್ಸು ತುಂಬಿರಬೇಕು, 18 ವಯಸ್ಸಿಂದ ಕೆಳಗೆ ಇರಂಗಿಲ್ಲ, 18 ವಯಸ್ಸಿಂದ ಮೇಲ್ಪಟ್ಟು ಇರಬಹುದು, ಮತ್ತು ಅವರು ಸೌಂಡ್ ಮೈಂಡ್ ಇರಬೇಕು, ಯಾವುದೇ ಕೋರ್ಟಿಂದ ಅವರು ಬಾರಾಗಿರ್ಬಾರ್ದು, ಇಷ್ಟೇ ವಿಚಾರಗಳಿರ್ತದೆ. ಸೊ ಮತ್ತು ನಾವು ಈಗ ಎನ್ಯುಮರೇಷನ್ ಫಾರ್ಮ್ ಯಾರಿಗೆ ಪ್ರಿಂಟ್ ಮಾಡಿದ್ದೀವಿ ಅಂದರೆ, ಯಾರ್ಯಾರು ಹೆಸರೆಲ್ಲ ಮತದಾರರ ಪಟ್ಟಿಯಲ್ಲಿ 16/6/2026 ಇತ್ತು ಅವರೆಲ್ಲರಿಗೂ ನಾವು ಪ್ರಿಂಟ್ ಮಾಡ್ತೀವಿ. ಸೊ ಅವರೆಲ್ಲರ ಮನೆಗೂ ಕೊಡ್ತೀವಿ. ಸೊ ಅವ್ರು ಫಾರ್ಮ್ ಸೈನ್ ಮಾಡಿ ತುಂಬಿ ಕೊಟ್ಟರೆ ಸಾಕು, ಅವ್ರ ಹೆಸರು ಇದ್ದೇ ಡ್ರಾಫ್ಟ್ ಬಂದೇ ಬರ್ತದೆ. ಓಕೆ. ಈಗ ನಿನ್ನೆ ಇಶ್ಯೂ ಬಂದಿದ್ದೇನು ಅಂತಂದ್ರೆ, ಈ BLAಗಳು BLOಗಳ ಜೊತೆ ಬರ್ತಾ ಇದ್ದಾರೆ, ಎಲ್ಲ ಕಡೆ ಬರ್ತಾ ಇದ್ದಾರೆ ಅಂತ. ಮತ್ತೆ ಅಲ್ಲಿ ಅವರು ಅದನ್ನ ಸ್ವಲ್ಪ ಟ್ಯಾಂಪರ್ ಮಾಡೋವಂಥದ್ದು ಅಥವಾ ಅವರು ಇನ್ಫ್ಲೂಯೆನ್ಸ್ ಮಾಡೋವಂಥದ್ದು ಇಂಥದ್ದು ಮಾಡಿದ್ರೆ ಅನ್ನೋ ಪ್ರಶ್ನೆ ಬರ್ತಾ ಇದೆ. BLOಗಳು ಯಾಕೆ ಬರ್ತಾರೆ ಎಲ್ಲರ ಜೊತೆ, BLAಗಳು ಯಾಕೆ ಬರ್ತಾ ಇದ್ದಾರೆ BLOಗಳ ಜೊತೆ ಅಂತ? ಈಗ ಎಲ್ಲ ರಾಜಕೀಯ ಪಕ್ಷಗಳಿಗೂ, ಎಲ್ಲ ನೋಂದಾಯಿತ ರಾಜಕೀಯ ಪಕ್ಷಗಳಿಗೂ ಹಕ್ಕು ಇದೆ. ಏನಂತ ಕೇಳಿದರೆ, ಈಗ ಒಂದು ಪೋಲಿಂಗ್ ಸ್ಟೇಷನಲ್ಲಿ ಎಷ್ಟು ಮತದಾರರು ಇದ್ದಾರೆ, ಎಷ್ಟು ಫಾರ್ಮ್ ಪ್ರಿಂಟ್ ಮಾಡಲಾಯಿತು, ಎಷ್ಟು ಕೊಟ್ಟಿದ್ದೀವಿ, ಎಷ್ಟು ಕಲೆಕ್ಟ್ ಮಾಡೋಕ್ಕಾಗಿಲ್ಲ, ಮಾಹಿತಿನ ತಗೊಳ್ಳೋ ಹಕ್ಕು ಅವ್ರಿಗೆ ಇರುತ್ತದೆ. ಮತ್ತು ಅವರು ಸಂಬಂಧಪಟ್ಟ ಅಲ್ಲೇ ಇರುವ ಮತದಾರ ಕುರಿತು ಎಲ್ಲ ಮಾಹಿತಿನೂ ಅವ್ರು ಇಟ್ಕೊಂಡಿರ್ತಾರೆ. ಸೊ ಯಾವ ಸ್ವಲ್ಪ ಊರಿಂದ ದೂರ ಉಳಿದಿದ್ರೆ, ಯಾವುದೇ ಕಾರಣಕ್ಕೂ ಊರಲ್ಲಿ ಅವ್ರು ಇಲ್ಲದೆ ಇದ್ರೆ, ಅವ್ರಿಗೆ ಮನೇಲಿ ತೊಂದರೆ ಇದ್ರೆ, ಎಲ್ಲ ಮಾಹಿತಿ ಅವ್ರಿಗೆ ಇದ್ದಿರ್ತದೆ. ಸೊ ಅವರು ಯಾರು ಖಂಡಿತವಾಗಿ ಏನು ಅವರಿಂದ ನಾವು ಸಹಕಾರ ಕೋರ್ತೀವಿ, ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ಲದೆ ಅವ್ರು ಖಂಡಿತವಾಗಿ ಹೆಲ್ಪ್ ಮಾಡ್ತಾರೆ, ಈಗಲೂ ಮಾಡ್ತಾನೆ ಇದ್ದಾರೆ ಅಂತ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತ ಒಂದಷ್ಟು ಗಲಾಟೆ ಕೂಡ ಆಯ್ತು. ಇದರಲ್ಲಿ ಇನ್ಫ್ಲೂಯೆನ್ಸ್ ಮಾಡೋ ಪ್ರಶ್ನೆ ಬರಲ್ಲ, ಯಾಕಂದ್ರೆ ಈ ಫಾರ್ಮ್ ಅಲ್ಲಿ ಯಾವುದೇ ಒಂದು ವಿಷಯಗಳು ಇರಲ್ಲ. ಇದು ಪ್ರೀ ಪ್ರಿಂಟೆಡ್ ಫಾರ್ಮ್ ಇರುತ್ತೆ, ನಾವೇ ಪ್ರಿಂಟ್ ಮಾಡಿ ಕೊಟ್ಟಿರ್ತೀವಿ. ಮತ್ತು ನಾವು ಅವ್ರ ಮತದಾರ ಹತ್ರ ಕೇಳುವುದು, ದಯವಿಟ್ಟು ತಮ್ಮ 2002 ಡೇಟಾ ಫಿಲ್ ಮಾಡಿ ಸೈನ್ ಮಾಡಿ ಕೊಡಿ ಅಂತ ಕೇಳಿದ್ರೆ, ಇನ್ಫ್ಲೂಯೆನ್ಸ್ ಮಾಡಲಿಕ್ಕೂ ಯಾವುದೇ ವಿಷಯಗಳು ಇರುವುದಿಲ್ಲ. ಬಟ್ ಅವರು ಸಹಕಾರ ನೀಡಿದರೆ ನಾವು ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಶಾಂತಿನಗರದಲ್ಲಿ ಏನಾಯ್ತು? ಅಲ್ಲಿ BLAಗಳು ಬಂದು ಪ್ಯಾಂಪ್ಲೆಟ್ಸ್ ಎಲ್ಲ ಹಂಚಿದ್ರು ಅನ್ನೋಂಥದ್ದೆಲ್ಲ ಕೇಳಿಬಂತು. ಇದು ಕುರಿತು ಮಾಹಿತಿ ನನಗೆ ಯಾವುದು ಲಿಖಿತ ರೂಪದಲ್ಲಿ ಬಂದಿಲ್ಲ, ಇನ್ನು ನಾನು ಚೆಕ್ ಮಾಡ್ತೇನೆ. ಓಕೆ. ಹಾಗೆಯೇ ಮೊದಲ ದಿನ ಚಾಮರಾಜಪೇಟೆನಲ್ಲಿ ಒಂದು ಸ್ವಲ್ಪ ಗೊಂದಲಗಳು ಉಂಟಾಯಿತು. ಇದು ಕುರಿತು ಮಾಹಿತಿ ನಮಗೆ ಇಲ್ಲ. ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಯಾರಿದ್ದಾರೆ ಅವರು ಇದು ಕುರಿತು ಹ್ಯಾಂಡಲ್ ಮಾಡಿರ್ತಾರೆ, ನಿಯಮ ಪ್ರಕಾರ ನಡೆಸ್ತಾರೆ. ಓಕೆ. ಇದುವರೆಗೂ ಬಹಳ ದೊಡ್ಡ ಸವಾಲು ಏನು ನೀವು ಎದುರಿಸಿರೋದು? ಇನ್ನು ಈಗಷ್ಟೇ ಶುರುವಾಗಿದೆ, ಆದರೂ ಕೂಡ ಮ್ಯಾಪಿಂಗ್ ಮಾಡುವಾಗ ಮತ್ತೆ ಈಗ ಆರಂಭ ಆದಮೇಲೆ ಬಿಗ್ಗೆಸ್ಟ್ ಚಾಲೆಂಜ್ ಏನಪ್ಪ? ಬಿಗ್ಗೆಸ್ಟ್ ಚಾಲೆಂಜ್ ಏನಂತ ಕೇಳಿದ್ರೆ, 1,54,54,00,000 ಮತದಾರರಿಗೂ 2 ಸೆಟ್ ಫಾರ್ಮ್ಸ್ ಪ್ರಿಂಟ್ ಮಾಡಬೇಕು. ಸೊ ಪ್ರಿಂಟ್ 11 crores ಪ್ಲಸ್ ಫಾರ್ಮ್ಸ್. ಈಗ 2 ಪೇಜ್ ಒಂದೊಂದು ಫಾರ್ಮ್, ಹಾಗಾದ್ರೆ 22 ಕೋಟಿಗೂ ಮೇಲ್ಪಟ್ಟು ಪ್ರಿಂಟಿಂಗ್ ಕಂಪ್ಲೀಟ್ ಮಾಡಿ ಅವರಿಗೆ BLO ಕೈಗೆ ತಲುಪಿಸ್ತೀವಿ. ಒಂದು, ಈಗ ಅಷ್ಟು ಫಾರ್ಮ್ಸ್ ಅನ್ನ ಪ್ರತಿಯೊಂದು ಮತದಾರರಿಗೆ ಮುಟ್ಟಿಸ್ಬೇಕು. 1,88,00,000 ಮನೆಗಳು ಕರ್ನಾಟಕ ರಾಜ್ಯದಲ್ಲಿ ಇದೆ. ಅಷ್ಟು ಮನೆಗಳಿಗೂ ನಮ್ಮ BLOಗಳು ವಿಸಿಟ್ ಮಾಡಿ ಮತದಾರರಿಗೆ ಫಾರ್ಮ್ ಅನ್ನ ಕೊಟ್ಟು ಸ್ಟಿಕ್ಕರ್ ಹಚ್ಚಿ ಬರಬೇಕು. ಸೊ ಇದು ದೊಡ್ಡ ಟಾಸ್ಕ್, ವೆರಿ ಬಿಗ್ ಟಾಸ್ಕ್. ನಾನು ಖಂಡಿತವಾಗಿ ನಂಬುತ್ತೀನಿ BLOಗಳು, ಯಾಕಂದರೆ ನಮ್ಮ BLO ಭಾಳ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಮ್ಯಾಪಿಂಗ್ ಕಾರ್ಯದಲ್ಲೂ ಸಮೇತ ಎಲ್ಲರೂ ಹಲವಾರು ಜನ ಮಾಡಿದ್ದಾರೆ, ಒಬ್ಬರು ಬೇರೆ ಯಾರೊಬ್ಬರು ಕಡಿಮೆ ಇದಿರಬಹುದು, ಬಟ್ ಎವ್ರಿಬಡಿ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. ಸೊ ದೇ ವಿಲ್ ಡೆಫಿನೆಟ್ಲಿ ಕಂಪ್ಲೀಟ್ ದ ಟಾಸ್ಕ್ ಬಿಫೋರ್ July 29th. ಭಾಳ ಮುಖ್ಯವಾಗಿ ಚಾಲೆಂಜ್ ಏನಂದ್ರೆ ಡಿಜಿಟೈಸೇಷನ್ ಆಫ್ ದಿ ಫಾರ್ಮ್ಸ್. ಸೊ ದ ಫಾರ್ಮ್ ಹ್ಯಾಸ್ ಬಿ ಡಿಜಿಟೈಸ್ಡ್. ಅದಕ್ಕೂ ಟ್ರೈನಿಂಗ್ ಕೊಟ್ಟಿದ್ದೀವಿ. ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳು, ERO ಎಲ್ಲರೂ ಇದು ಕುರಿತು ಮಾಡ್ತಾರೆ. ಮತ್ತು ರಾಜಕೀಯ ಪಕ್ಷಗಳು ಸಮೇತ ಎಲ್ಲ ಪದಾಧಿಕಾರಿಗಳು ಮತ್ತು ಬೂತ್ ಎಲ್ಲರೂ ಇದರಲ್ಲಿ ಪಾಲ್ಗೊಂಡಿದ್ದರಿಂದ, ಸಿವಿಲ್ ಸೊಸೈಟಿ ಮತ್ತು ವಾಲಂಟರಿ ಆರ್ಗನೈಸೇಷನ್ಸ್, ನಾನು ಎಲ್ಲರ ಸಹಕಾರ ಈ ಸಂದರ್ಭದಲ್ಲಿ ಕೋರ್ತೀನಿ. ಫ್ರೆಂಡ್ಸ್ ಫ್ರಮ್ ಮೀಡಿಯಾ, ಆಲ್ ಪೊಲಿಟಿಕಲ್ ಲೀಡರ್ಸ್ ಆ್ಯಂಡ್ ಪೊಲಿಟಿಕಲ್ ಪಾರ್ಟಿ
representatives and political party booth level agents and civil society groups and voluntary organizations ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಮತ್ತು ಮತದಾರರ ಹತ್ರ ಭಾಳ ಮುಖ್ಯವಾಗಿ ವಿನಂತಿ ಮಾಡ್ತೀನಿ. ಇದು ತಮಗೋಸ್ಕರ ಆಗ್ತಿರೋ ಕಾರ್ಯಕ್ರಮ. ಯಾವುದೇ ಒಂದು ಅರ್ಹ ಮತದಾರರು ಮತದಾರ ಪಟ್ಟಿಯಿಂದ ಬಿಟ್ಟು ಹೋಗಬಾರ್ದು ಅನ್ನೋದಾದ್ರೆ ಎಲ್ಲರನ್ನ ಸೇರ್ಸಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡಬೇಕಾಗುತ್ತದೆ. ಆ ಪ್ರಯತ್ನ ನಾವು ಖಂಡಿತವಾಗಿ ಮಾಡ್ತಾ ಇದೀವಿ. ತಾವು ಎಲ್ಲರೂ ಸಹಕರಿಸಿ ಅಂತ ಈ ಸಮಯ ನಾನು ಕೋರ್ತಾ ಇದ್ದೀನಿ. ಕಡಿಮೆ ಇರೋ ಕಡೆ ಈ ಡಿಜಿಟಲೈಸೇಷನ್ ಸಮಸ್ಯೆ ಆದ್ರೆ ಡಿಸ್ಟ್ರಿಬ್ಯೂಷನ್ ಕಡಿಮೆ ಆಗ್ತಿದೆ ಅಂತ ಹೇಳೋ ಕಡೆ ಏನ್ ಕ್ರಮ ಕೈಗೊಂಡಿದ್ದೀರಿ ಅದನ್ನ? ಈಗ ನಾವು ಜೂನ್ 30 ಬೆಳಿಗ್ಗೆ ಶುರು ಮಾಡಿದ್ವಿ ಮೇಡಮ್. ಜೂನ್ 30, ಜುಲೈ 1, ಇವತ್ತು ಜುಲೈ 2. ಇನ್ನು ಈಗ 2 ದಿನ ಮಾತ್ರ ಕಂಪ್ಲೀಟ್ ಆಗಿದೆ. ಈಗಾಗಲೇ ನಾನು ತಮಗೆ ಮಾಹಿತಿ ಕೊಟ್ಟಿದ್ದೀನಿ. 80 lakhs plus forms are distributed to the houses and updated in the app also. ಡಿಜಿಟೈಸೇಷನ್ ಆಗಿಲ್ಲ, ಬಟ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಡಿಸ್ಟ್ರಿಬ್ಯೂಷನ್ ಆಗಿ ಜನ ಫಿಲ್ ಮಾಡಿ ವಾಪಸ್ ಡಿಜಿಟೈಸ್ ಮಾಡೋಕ್ಕಾಗುತ್ತೆ. ಸೊ ಈ ಪ್ರಕ್ರಿಯೆ ಬಹಳ ಉತ್ತಮ ರೀತಿಯಲ್ಲಿ ಕಳೆದ 2 ದಿವಸ ನಡೆದಿದೆ ಅಂತ ನಾನು ಭಾವಿಸ್ತೀನಿ. ಆದ್ರೂ ಎಲ್ಲರೂ ಒಂದೆರಡು ಕಡೆ ಕಡಿಮೆ ಆಗಿದ್ದಲ್ಲಿ ನಾವು ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ವೈಸ್ ಫಾಲೋ ಮಾಡ್ತಿರ್ತೀವಿ. ವಿ ವಿಲ್ ಟ್ರೈ ಅವರ್ ಬೆಸ್ಟ್. 29ರೊಳಗೆ ಮುಗಿಯುತ್ತೆ ಅನ್ನೋ, ಬಿಕಾಸ್ ಇಟ್ಸ್ ಕೈಂಡ್ ಆಫ್ ಅ ಹರ್ಕ್ಯುಲಿಯನ್ ಟಾಸ್ಕ್. ಬಹಳ ದೊಡ್ಡ ಕೆಲಸ ಕೈಗೆತ್ಕೊಂಡಿದ್ದೀರಾ. 29ನೇ ತಾರೀಕು ಒಳಗಡೆ ಮುಗಿಯುತ್ತೆ ಅಂತ ಕಾನ್ಫಿಡೆನ್ಸ್ ಇದೆಯಾ? ಇಟ್ ಈಸ್ ಎ ಟೀಮ್ ವರ್ಕ್. ನಮ್ಮ BLOಗಳು ತುಂಬಾ ಅದ್ಭುತವಾಗಿ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಎಲ್ಲ ಇದು ಕುರಿತು ಸಹಕರಿಸ್ತಾ ಇದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳ ಬೂತ್ ಏಜೆಂಟ್ ಮತ್ತು ಎಲ್ಲರೂ ಸಮೇತ ಮೀಡಿಯಾ ಎಲ್ಲರೂ ಸಹಕರಿಸೋದ್ರಿಂದ ನನಗೆ ಪರಿಪೂರ್ಣವಾಗಿ ನಂಬಿಕೆ ಇದೆ. ಜುಲೈ 29 ಮುಂಚೆನೆ ಈ ಕಾರ್ಯಕ್ರಮವನ್ನು 100% ನಿಯಮ ಪ್ರಕಾರ ಎಲ್ಲ ಅರ್ಹ ಮತದಾರರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸುವ ಎನ್ಯುಮರೇಷನ್ ಫಾರ್ಮ್ ಕಂಪ್ಲೀಟ್ ಮಾಡಿ ಡಿಜಿಟೈಸ್ ಮಾಡೋ ಕ್ರಮ ಮುಗೀತದೆ. ಕರ್ನಾಟಕದಲ್ಲಿ ಅನರ್ಹತೆ ಅಂದ್ರೆ ಯಾವ ಆಧಾರದ ಮೇಲೆ, ಯಾವ ಥರದ ಅಂದ್ರೆ ಅನರ್ಹ ಮತದಾರರು ಯಾವ ಥರದವ್ರು ಇದ್ದಾರೆ ಇನ್ ಜನರಲ್? ಈಗ ಯಾರ್ಯಾರು ಅನರ್ಹರಂದು ನಾವು ಹೇಳಲಿಕ್ಕೆ ಆಗಲ್ಲ, ಯಾರು ಅರ್ಹರಂದು ಮಾತ್ರ. ಈಗ ನಾವು ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ ಬೇರೆ ದೇಶಗಳಿಂದ ಬಂದಂತ ಇನ್ಫಿಲ್ಟ್ರೇಟರ್ಸ್ ಇದ್ರು. ಸೊ ಇಲ್ಲಿ ಕರ್ನಾಟಕದಲ್ಲಿ ಆ ಥರ ಏನಿದೆ ಅಂತ? ಈಗ ಮೇಡಮ್ ಅರ್ಹತೆ ಯಾವುದು ಎಂದು ಹೇಳಿದ್ದಾರೆ. ಆ ಅರ್ಹತೆ ಯಾರ್ಯಾರು ಫುಲ್ಫಿಲ್ ಮಾಡಲ್ಲ ಅವರು ಅನರ್ಹರಾಗಿರ್ತಾರೆ. ಈಗ ನಮ್ಮಲ್ಲಿ ಬಹಳ ಮುಖ್ಯ ಪ್ರಶ್ನೆ ಯಾವುದಿದೆ ಅಂತ ಕೇಳಿದ್ರೆ ಆಬ್ಸೆಂಟಿ ವೋಟರ್ಸ್, ಶಿಫ್ಟೆಡ್ ವೋಟರ್ಸ್, ಡ್ಯೂಪ್ಲಿಕೇಟ್ ವೋಟರ್ಸ್, ಡೆಡ್ ವೋಟರ್ಸ್. ಸೊ ದಿಸ್ ಈಸ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಮ್ಮ ಕಡೆ ಇರೋದು. ಸೊ ಯಾಕಂದ್ರೆ ಜನರಲಿ ಕಂಪ್ಲೇಂಟ್ ಏನ್ ಹೇಳ್ತಾರೆ, ತೀರ್ಕೊಂಡು ಹಲವಾರು ವರ್ಷ ಆದ್ಮೇಲೆ ಹೆಸರು ಹಂಗೆ ಇರ್ತದೆ, ಒಬ್ರು ಒಂದಕ್ಕಿಂತ ಮೇಲ್ಬಿಟ್ಟು 2-3 ಕಡೆ ಹೆಸರು ಇಟ್ಕೊಂಡಿದ್ದಾರೆ. ಈ ಸಮಸ್ಯೆಗಳು ಬಹಳ ಜಾಸ್ತಿ ಇರ್ತದೆ. 2-3 ಕಡೆ ಮತದಾರರ ಪಟ್ಟಿ ವೋಟರ್ ID ಇರೋದು, 2-3 ಕಡೆ ವೋಟ್ ಹಾಕಕ್ಕೆ ಅವಕಾಶ ಇರುವಂತ ಅದು ತುಂಬಾ ಜನಕ್ಕೆ ಇದೆ. ಸಾಕಷ್ಟು ಜನರದ್ದು ಅದು ಸಮಸ್ಯೆ. ಯಾವುದೇ ಒಂದು ಮತದಾರರು ಒಂದಕ್ಕಿಂತ ಮೇಲ್ಪಟ್ಟು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇಟ್ಟುಕೊಳ್ಳಕ್ಕೆ ಅವಕಾಶ ಇಲ್ಲ. ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಕೆಳಗೆ 3 ಷರತ್ತಲ್ಲಿ ಹೇಳಿದ್ದಾರೆ. ಮೊದಲನೇ ಷರತ್ತು, ನಾನು ಭಾರತೀಯ ದೇಶದ ಪ್ರಜೆ ಆಗಿದ್ದೀನಿ, ಈ ದೇಶ ಬಿಟ್ಟು ಬೇರೆ ಯಾವ ದೇಶದ ಪ್ರಜೆ ನಾನು ಅಲ್ಲ ಅಂತ. ಎರಡನೇದು, ನಾನು ಒಂದು ಕಡೆ ಮಾತ್ರ ಓಟ್ ಇಟ್ಕೊಂಡಿದ್ದೀನಿ, ಅದು ಈ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಬೇರೆ ಯಾವುದೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪಾರ್ಲಿಮೆಂಟ್ ನಾನು ಓಟ್ ಇಲ್ಲ ಅಂತ. ಮೂರನೇದು, ನಾನೇನಾದ್ರು ತಪ್ಪಾಗಿ ಮಾಹಿತಿ ಕೊಟ್ಟರೆ RP ಆಕ್ಟ್ ಸೆಕ್ಷನ್ 31 ಪ್ರಕಾರ ಶಿಕ್ಷಕ ಅಪರಾಧಕ್ಕೆ ಒಳಗಾಗ್ತೀನಿ ಅಂತ 3 ಷರತ್ತು ಹಾಕಿದ್ದಾರೆ. ಅದರಿಂದ ನಾನು ಖಂಡಿತವಾಗಿ ನಂಬುತ್ತೀನಿ, ಯಾವುದೇ ಒಂದು ಮತದಾರರು ತಾನು ಸಹಿಯಾಗಿ ಕೊಡುವುದರಿಂದ ಖಂಡಿತವಾಗಿ ಅವರು ಒಂದಕ್ಕಿಂತ ಮೇಲ್ಪಟ್ಟು ಕೊಡುವುದಿಲ್ಲ, ಕೊಡಲೂಬಾರದು. ಮತ್ತು ಯಾರ್ದಾರ ಮತದಾರರಿಗೆ ಅಕಸ್ಮಾತ್ ಒಂದಕ್ಕಿಂತ ಮೇಲ್ಪಟ್ಟು ಅವ್ರದ್ದು ಮತದಾರ ಪಟ್ಟಿಯಲ್ಲಿ ಹೆಸರು ಇದ್ರೆ ನಮ್ಮ ಎನ್ಯುಮರೇಷನ್ ಫಾರ್ಮ್ ಎಷ್ಟು ಕಡೆ ಇದೆ ಅಷ್ಟು ಕಡೆನೂ ಕೊಡ್ತೀವಿ ನಾವು. ಬಟ್ ಆದರೆ ನಮ್ಮ ಮತದಾರರಿಗೆ ವಿನಂತಿ ಮಾಡ್ತೀನಿ, ತಾವು ದಯವಿಟ್ಟು ಒಂದು ಕಡೆ ಮಾತ್ರ ಸೈನ್ ಮಾಡಿ. ಎಲ್ಲಿ ಸೈನ್ ಮಾಡಬೇಕಂತ ಕೇಳಿ ತಮಗೆ ಎಲ್ಲಿ ಬೇಕೋ ಅಲ್ಲಿ ಸೈನ್ ಮಾಡಿ, ಬಟ್ ಒಂದಕ್ಕಿಂತ ಮೇಲ್ಪಟ್ಟು ಯಾವುದೇ ಕಡೆ ಸೈನ್ ಮಾಡಬೇಡ, ಅದು ಶಿಕ್ಷೆ ಅಪರಾಧ ಅಂತ ಹೇಳ್ತೀನಿ ನಾವು. ಈ ರಾಜಕೀಯ ಪಕ್ಷಗಳು ಬಿಜೆಪಿ ಹಾಗೂ ಕಾಂಗ್ರೆಸ್ ಅಥವಾ ಈ ರಾಜಕೀಯ ಪಕ್ಷಗಳು ಈ SIR ಅನ್ನ ರಾಜಕಾರಣಕ್ಕೆ ಬಳಸ್ಕೊಂಡಿರೋದನ್ನ ಬಹಳ ಸ್ಪಷ್ಟವಾಗಿ ನಾವು ಅನೇಕ ಕಡೆ ನೋಡಿದ್ದೀವಿ. ಕಾಂಗ್ರೆಸ್ ಇದು ಬಿಜೆಪಿ ಇದು ಪ್ಲಾನ್, ಇದು ಚುನಾವಣಾ ನಮ್ಮ ಚುನಾವಣಾಧಿಕಾರಿಗಳು ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಆರೋಪ ಮಾಡಿದ್ರು. ಮತ್ತೆ ಕೆಲವು ಕಡೆ ಬಿಜೆಪಿಯವರು ಬೇರೆ ಇನ್ನೇನೋ ಆರೋಪ ಮಾಡಿದ್ರು. ಈ ರೀತಿ ಒಟ್ಟಿನಲ್ಲಿ ರಾಜಕಾರಣಕ್ಕೆ ಇದನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಬಹುದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಐ ಕೆನಾಟ್ ಕಮೆಂಟ್ ಆನ್ ದಿಸ್ ಇಶ್ಯೂಸ್. ಒಂದೇ ಒಂದು ನಾನು ಹೇಳಕ್ಕಾಗೋದಾದ್ರೆ ಇದು ಕಾನೂನಿನ ಪ್ರಕಾರ ಪಾರದರ್ಶಕವಾಗಿ ನಡೆಯುವ ಕಾರ್ಯಕ್ರಮ ಎಂಬುದನ್ನು ನಾನು ಮತ್ತೆ ಸ್ಪಷ್ಟವಾಗಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾರಿಗೆ ಬೆನಿಫಿಟ್ ಆಗುತ್ತೆ ಇದರಿಂದ? ವೋಟರ್ಗೆ, ಯಾವ್ದು ರಾಜಕೀಯ ಪಕ್ಷಗಳಿಗೆ ಅಲ್ಲ. ಇಲ್ಲ, ಯಾಕಂದ್ರೆ ನಾವು ಎಲ್ಲ ಮತದಾರರಿಗೂ ಅವ್ರ ಮನೆಗೆ ಹೋಗಿ ನಾವು ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ವಾಪಸ್ ತಗೊಳ್ತಾ ಇದ್ವಿ. ಸೊ ಎನ್ಯುಮರೇಷನ್ ಫಾರ್ಮ್ ಇರುವುದೇ ಅದೇ ಇದಕ್ಕೋಸ್ಕರ. ಸೊ ಅದರಿಂದ ಇದು ಅರ್ಹ ಮತದಾರರಿಗೆ ಅನುಕೂಲ ಮಾಡಲಿಕ್ಕೆ ಆಗ್ತಾ ಇರೋ ಕಾರ್ಯಕ್ರಮ ಹೊರತು ಬೇರೆ ಯಾವುದಿಲ್ಲ. ಈ ಇದರಲ್ಲಿ ಸ್ವಲ್ಪ ರಾಜಕೀಯ ಕೂಡ ಕೇಳಿ ಬಂದಿದ್ದರಿಂದ ಜನರಿಗೆ ಏನಾಯಿತು ಅಂತಂದರೆ ವಿಶ್ವಾಸಾರ್ಹತೆ ವಿಚಾರದಲ್ಲಿ ಸ್ವಲ್ಪ ಅನುಮಾನಗಳು ಶುರುವಾಯಿತು. ಮತ್ತು ನಮ್ಮ ಚುನಾವಣಾ ಆಯೋಗದ ಕೆಲಸವೇನೆ ಜನರಲ್ಲಿ ಚುನಾವಣೆಗಳಲ್ಲಿ ವಿಶ್ವಾಸವನ್ನು ಮೂಡಿಸೋದು, ಭರವಸೆಯನ್ನು ಮೂಡಿಸೋದು ಅಂತ. ಸೊ ಈಗ ಹೇಗೆ ಮೂಡಿಸ್ತೀರಿ ಇನ್ನಷ್ಟು ವಿಶ್ವಾಸವನ್ನು, ಭರವಸೆಯನ್ನು ಹೇಗೆ ಮೂಡಿಸ್ತೀರಿ ಚುನಾವಣಾ ಆಯೋಗ? ಯಾಕಂದರೆ ಜನ ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ. ಈಗ ಯಾವುದೋ ಒಂದು ಪಕ್ಷಕ್ಕೆ ಹೆಲ್ಪ್ ಆಗುತ್ತೆ ಅಥವಾ ಯಾವುದೋ ಒಂದು ಪಾರ್ಟಿಯವರು ಮಾಡ್ತಾ ಇರೋದು, ಈ ಥರ ಅನುಮಾನಗಳು ಶುರುವಾದರೆ ಜನರಿಗೆ ವಿಶ್ವಾಸಾರ್ಹತೆ ಕಡಿಮೆ ಆಗಿಬಿಡುತ್ತೆ.
ಖಂಡಿತವಾಗಿ ಆ ರೀತಿ ಯಾವುದೂ ಇಲ್ಲ ಮೇಡಮ್. ಯಾಕಂದ್ರೆ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, 125ಕ್ಕೂ ಮೇಲ್ಪಟ್ಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 95%ಗಿಂತ ಮೇಲ್ಬಿಟ್ಟು ಮ್ಯಾಪಿಂಗ್ ಮಾಡಿದ್ದಾರೆ. ಮತ್ತು ನಾವು ಎಲ್ಲ ಡೇಟಾವನ್ನು ಎಲ್ಲರಿಗೂ ಸಂಪೂರ್ಣವಾಗಿ ಪ್ರತಿದಿನ ಮೀಡಿಯಾ ಪ್ರೆಸ್ ರಿಲೀಸ್ ಮುಖಾಂತರ ಮತ್ತು ವೆಬ್ಸೈಟ್ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಇದ್ವಿ. ಮತ್ತು ನಾನು ಮತ್ತೆ ಹೇಳಿದಂಗೆ ಪ್ರತಿ ಪೋಲಿಂಗ್ ಸ್ಟೇಷನ್ ವರೆಗೂ ಎಷ್ಟು ಫಾರ್ಮ್ಸ್ ಪ್ರಿಂಟ್ ಆಯಿತು, ಎಷ್ಟು ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಲಾಯಿತು, ಎಷ್ಟು ಫಾರ್ಮ್ ಕಲೆಕ್ಟ್ ಮಾಡಲಾಯಿತು, ಎಷ್ಟು ಫಾರ್ಮ್ ಡಿಜಿಟೈಸ್ ಮಾಡಲಾಯಿತು, ಎಷ್ಟು ಫಾರ್ಮ್ ಕಲೆಕ್ಟ್ ಮಾಡೋಕ್ಕಾಗಿಲ್ಲ, ಯಾವ ಕಾರಣಕ್ಕೆಂಬ ಸಮೇತ ನಾವು ಹೇಳಿಕೊಡ್ತಾ ಇದ್ದೀವಿ. ಇದರಿಂದ ಇದು ಸಂಪೂರ್ಣ ಪಾರದರ್ಶಕವಾಗಿ ಆಗುವ ಕಾರ್ಯಕ್ರಮ. ಮತ್ತು ಮತ್ತೆ ನಾನು ಹೇಳ್ತೀನಿ, ಇದು ಎಲ್ಲ ಅರ್ಹ ಮತದಾರರಿಗೆ ಅನುಕೂಲ ಮಾಡಲಿಕ್ಕೆ ಬಂದಿರುವ ಕಾರ್ಯಕ್ರಮ ಆಗೋದ್ರಿಂದ ಮತ್ತು ಇದು ನಿಯಮ ಪ್ರಕಾರ 100% ಆಗುತ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಸಹಜವಾದ ಪ್ರಕ್ರಿಯೆ ಅಂತ ಅನ್ನಿಸ್ತಾ ಇದೆಯಾ, ಅಥವಾ ಇಲ್ಲ ಇದೊಂದು ಸವಾಲು ಅಂತ ಅನ್ನಿಸ್ತಾ ಇದೆಯಾ? ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಎರಡು ಎಂದೇ ಸವಾಲೇನೆ ನಿಜವಾಗಿ, ಯಾಕಂದರೆ ಇದು ಟೈಮ್ ಬೌಂಡ್ ಕಾರ್ಯಕ್ರಮ ಇರ್ತದೆ. ಬಟ್ ಇದು ಟೀಮ್ ವರ್ಕ್, ಬಹುದೊಡ್ಡ ಟೀಮ್ ವರ್ಕ್ ಅದು. ಇದರಲ್ಲಿ ಒಂದು ಅಧಿಕಾರಿ ಒಬ್ಬರಿಂದ ಆಗುತ್ತೆ ಅಂತ ಹೇಳಿಕೊಳ್ಳಿಕ್ಕೆ ಆಗೋದೇ ಇಲ್ಲ. ಇದರಲ್ಲಿ ಬಹುದೊಡ್ಡ ಭಾರವನ್ನು ನಮ್ಮ ಬೇಲೂರು ಹೊತ್ಕೊಂಡಿದ್ದಾರೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಹೌದು. ಇನ್ನೊಂದು, ಈ ಗ್ಯಾರಂಟಿಗಳು, ಈಗ ಕರ್ನಾಟಕದ ಮುಖ್ಯಮಂತ್ರಿಗಳು ಹೇಳಿದ್ರು, ನೀವು ಇದರಲ್ಲಿ ನೋಂದಣಿ ಮಾಡ್ಕೊಂಡಿಲ್ಲ ಅಂದ್ರೆ, ಹೆಸರು ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದ್ರೆ ನಿಮಗೆ ಗ್ಯಾರಂಟಿ ಯೋಜನೆಗಳ ಫಲ ಸಿಗೋದಿಲ್ಲ ಅಂತ ಹೇಳಿದ್ರು. ಸೊ ಇದರಲ್ಲಿ ಕೆಲವರು ನಾವು ಇದರಲ್ಲಿ ಮೆನ್ಷನ್ ಮಾಡ್ಕೊಂಡ್ರೆ ಏನಾಗುತ್ತೋ ಅಂತ ಈ ಥರ ಅನುಮಾನಗಳಿದ್ದಾವೆ ಸಾಕಷ್ಟು. ಸೊ ಆ ವಿಚಾರದಲ್ಲಿ ಏನು ಹೇಳೋದು? ಸರ್ಕಾರ ಯೋಜನೆಗಳ ಕುರಿತು ನಾನು ಯಾವುದು ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ಎಲ್ಲ ಯೋಜನೆಗಳಿಗೆ ಹೆಲ್ಪ್ ಆಗತ್ತೆ ಕೇಂದ್ರ ಸರ್ಕಾರ. ನಮ್ಮ ಉದ್ದೇಶ ಮತದಾರರಿಗೆ ಹೆಲ್ಪ್ ಮಾಡಲಿಕ್ಕೆ, ಬಾಕಿ ಯಾವ್ದು ಕುರಿತು ನಾನು ಕಮೆಂಟ್ ಮಾಡಲಿಕ್ಕೆ ನನಗೆ ಅಧಿಕಾರ ಇರೋದಿಲ್ಲ, ಮಾಡೋಕ್ಕೂ ಆಗೋದಿಲ್ಲ. ಗ್ರಾಮೀಣ ಭಾಗದ ರೆಸ್ಪಾನ್ಸ್ ಹೇಗಿದೆ? ತುಂಬಾ ಉತ್ತಮವಾಗಿದೆ. ಗ್ರಾಮೀಣ ಭಾಗ, ನಗರ ಭಾಗ ಎರಡಲ್ಲೂ ಬಹಳ ಉತ್ತಮವಾಗಿದೆ ಅಂತ ನಾವು ಭಾವಿಸ್ತೀವಿ. ಜನ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಹೌದು. ಈಗ ಏನಾಗುತ್ತದೆ ಅಂತ ಕೇಳಿದ್ರೆ, ಈಗ ಕೃಷಿ ಚಟುವಟಿಕೆ ಇರುವ ಭಾಗದಲ್ಲಿ ಜನ ಒಂದು ರೀತಿ ಇರ್ತಾರೆ, ಇಂಡಸ್ಟ್ರೀಸ್ ಇರುವ ಭಾಗದಲ್ಲಿ ಒಂಥರ ಇರ್ತಾರೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹಾಸ್ಪಿಟಲ್ಸ್ ಇರೋ ಕಡೆ ಒಂದು ಕಡೆ ಇರ್ತಾರೆ, ನಗರ ಪ್ರದೇಶದಲ್ಲಿ ಒಂಥರ ಇರ್ತಾರೆ. ಸೊ ನಾವು ಆಯಾ ಜಿಲ್ಲಾಧಿಕಾರಿ ರಿಕ್ವೆಸ್ಟ್ ಮಾಡಿದ್ವಿ, ತಮ್ಮ ಜನಕ್ಕೆ ಯಾವ ರೀತಿ ಅನುಕೂಲ ಆಗುತ್ತದೋ ಆ ಭಾಗಕ್ಕೆ ಯಾವ ರೀತಿ ಅನುಕೂಲ ಆ ರೀತಿ ನೀವು ಕ್ರಮಗಳು ಕೈಗೊಳ್ಳಿ ಅಂತ. ಖಂಡಿತವಾಗಿ ನಾವು ಸ್ವೀಪ್ ಆಕ್ಟಿವಿಟಿ ಬೇರೆ ಕಡೆ ತಾವು ನೋಡ್ತಿರ್ತೀರಾ. ಸೊ ಎಲ್ಲ ರೀತಿ ನಾವು ರೀಚ್ ಆಗಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಸ್ಪೆಷಲಿ ಯಾರ್ಯಾರು ಮಾರ್ಜಿನಲೈಸ್ಡ್ ಇದ್ದಾರೆ, ಯಾರು ಸ್ವಲ್ಪ ರೀಚ್ ಆಗಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಯಾರು 100 ವಯಸ್ಸಿಂದ ಮೇಲ್ಪಟ್ಟು 90 ವಯಸ್ಸಿಂದ ಮೇಲ್ಪಟ್ಟು, ಮತ್ತು ಯಾರು ಸ್ವಲ್ಪ ಹ್ಯಾಂಡಿಕ್ಯಾಪ್ ಇದ್ದಾರೆ, ಮತ್ತು ಇನ್ನೂ ಯಾರಿಗೆ ನೆರವು ಬೇಕಾಗ್ತದೆ, ತಾವು ಹೇಳಿದಂಗೆ ಅನಕ್ಷರಸ್ಥರು ಅಥವಾ ಅವ್ರಿಗೆ ಕನ್ನಡದಲ್ಲಿ ಬರೆಯೋಕ್ಕಾಗಲ್ಲ ಅಂತ ಎಲ್ಲರಿಗೂ ಅನುಕೂಲ ಮಾಡಿ ಎಂದು ನಾವು ಎಲ್ಲರಿಗೂ ಹೇಳಿದ್ವಿ. ಈಗಲೇ ತಾವು ಮೀಡಿಯಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಉತ್ತಮವಾಗಿ ಕಾರ್ಯ ನಡೀತಾ ಇದೆ ಅಂತ. 80 ಲಕ್ಷ ಫಾರ್ಮ್ಸ್ ಮೇಲ್ಬಿಟ್ಟು ಈಗ ಇದು 3ನೇ ದಿನ ಬೆಳಿಗ್ಗೆನೆ ಇಷ್ಟು ರೀಚ್ ಆಗಿದೆ. ಖಂಡಿತವಾಗಿ ನಾವು ಇದನ್ನ ಶೆಡ್ಯೂಲ್ ಒಳಗಾಗಿ ಮುಗಿಸ್ತೀವಿ. ಓಕೆ. ಕೊನೆಯದಾಗಿ ಕರ್ನಾಟಕದ ಜನರಿಗೆ ಇದರಲ್ಲಿ ನ್ಯಾಯಾಂಗದ ಇಂಟರ್ವೆನ್ಷನ್ ಏನಾದರೂ ಇದೆಯಾ? ಇಲ್ಲಿ ಕರ್ನಾಟಕದಲ್ಲಿ ಆ ಥರ ಏನೂ ಇಲ್ಲ. ಓಕೆ. ಮಾನಿಟರಿಂಗು ಆ ಥರ ಏನೂ ಇಲ್ಲ. ಓಕೆ. ಕೊನೆಯದಾಗಿ ಕರ್ನಾಟಕದ ಜನರಿಗೆ ಈ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ, SIR ವಿಚಾರದಲ್ಲಿ ವಿಶ್ವಾಸ ಬರಬೇಕು. ಯಾಕೆ ವಿಶ್ವಾಸ ಇಡಬೇಕು ಕರ್ನಾಟಕದ ಜನ? ಏನು ಹೇಳೋದಕ್ಕೆ ಬಯಸ್ತೀರಿ? ಈಗ ನಮ್ಮ 16/6/26ರಲ್ಲಿ ವೋಟ್ ಲಿಸ್ಟ್ಲಿ ಯಾರ್ಯಾರ್ದೆಲ್ಲ ಹೆಸರಿತ್ತೋ ಅವ್ರು ಎಲ್ಲರ ಮನೆಗೆ ಎನ್ಯುಮರೇಷನ್ ಫಾರ್ಮ್ ಬಂದೇ ಬರ್ತದೆ. ನಮ್ಮ ಬೇರೆಯವರು ಅದನ್ನು ಖಂಡಿತವಾಗಿ ತಮಗೆ ತಲುಪಿಸ್ತಾರೆ. ನಾನು ಮತದಾರರಲ್ಲಿ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೀನಿ, ದಯವಿಟ್ಟು ತಮ್ಮ ಫೋಟೋ ಹಳೆದಿದ್ದಲ್ಲಿ ಹೊಸ ಫೋಟೋನ ಹಾಕಿ 2002 SIR ಮಾಹಿತಿಯನ್ನು ಅದರಲ್ಲಿ ತುಂಬಬೇಕು, ಮತ್ತು ಕಡ್ಡಾಯವಾಗಿ ತಾವು ಸೈನ್ ಮಾಡಬೇಕು. ಸೈನ್ ಮಾಡಿ ಖಂಡಿತವಾಗಿ ಫಾರ್ಮನ್ನು ವಾಪಸ್ ಬಿಎಲ್ಒಗೆ ಕೊಡಬೇಕಂತ ನಾನು ಪ್ರೀತಿಯಿಂದ ಸೈನ್ ಮಾಡಕ್ಕೆ ಬರದೇ ಹೋದರೆ ಎಬಿಟ್ ಆಗ್ಬೋದು. ಎಸ್, ಐದರ್ ತಂಬ್ ಇಂಪ್ರೆಷನ್ ಆರ್ ಸಿಗ್ನೇಚರ್. ಬಟ್ ಅಕಸ್ಮಾತ್ ನಾವು ಸೈನ್ ಮಾಡಿಲ್ಲ ಅಂದರೆ ಆ ಫಾರ್ಮ್ ಇನ್ವ್ಯಾಲಿಡ್ ಆಗಿಬಿಡ್ತದೆ. ಯಾಕಂದರೆ ಸೈನ್ ಮಾಡದೇ ಇರೋ ಫಾರ್ಮ್ ಇಟ್ ಹ್ಯಾಸ್ ನೋ ಲೀಗಲ್ ವ್ಯಾಲಿಡಿಟಿ. ಸೊ ದಯವಿಟ್ಟು ತಾವು ಸೈನ್ ಮಾಡೋದನ್ನ ಮರಿ. ಕೆಲವು ಅವಸರದಲ್ಲಿ ಕೆಲವರು ಫಾರ್ಮ್ ಫಿಲ್ ಮಾಡ್ತಾರೆ, ಒಂದ್ಸರಿ ಬರ್ತಾರೆ, 2ನೇ ಸರಿನೂ ಮನೆಗೆ ಬರ್ತಾರೆ. ಒಂದ್ಸರಿ ಬರ್ತಾರೆ, ಅಲ್ಲಿ ಮನೆಯವ್ರು ಇಲ್ಲ ಅಂತಂದ್ರೆ 2ನೇ ಸರಿ ಬರ್ತೀವಿ ಅಂತ ದಿನಾಂಕ ಅಂಟಿಸಿ ಹೋಗ್ತಾರೆ. 2ನೇ ಸರಿನೂ ಬಂದಾಗ ನಾವು ಇರಕ್ಕಾಗ್ಲಿಲ್ಲಪ್ಪ, ಏನ್ ಮಾಡಿ? ಪರವಾಗಿಲ್ಲ, ಅದಕ್ಕೆ ಮೊಬೈಲ್ ನಂಬರ್ ಕೊಟ್ಟಿದ್ವಿ, BLOಗೆ ಅವ್ರು ಮಾತಾಡಿಕೋಬಹುದು. ಅಕಸ್ಮಾತ್ ಯಾರು ನನ್ನ ಮನೆಯಲ್ಲಿ ಇರಲಿಕ್ಕೆ ಆಗಲ್ಲ, ಬೇರೆ ಯಾವುದೋ ಕಾರಣ ಅಂತ ಹೇಳಿದ್ರೆ ಅವ್ರು ಆನ್ಲೈನ್ಲೂ ಸಮೇತ ಅಪ್ಲೈ ಮಾಡಬಹುದು. ಎಲ್ಲಾ ರೀತಿಯ ಆಪ್ಷನ್ ECI ಕ್ರಿಯೇಟ್ ಗ್ರಾಮ ಪಂಚಾಯತಿ ಹತ್ರ ಹೋದ್ರೆ, ಹೌದು ಫೆಸಿಲಿಟೇಷನ್ ಸೆಂಟರ್ ಹೋದವರು ಅಲ್ಲಿ ನಮ್ಮವ್ರು ಸಿಗ್ತಾರೆ. ಸೊ ಅದರಿಂದ ಎಲ್ಲಾ ರೀತಿಯ ಅನುಕೂಲ ಮತದಾರರಿಗೆ ಆಗಲಿ ಅಂತ ಎಲ್ಲಾ ಕ್ರಮಗಳು ಕೈಗೊಳ್ಳಲಾಗಿದೆ. ಫೆಸಿಲಿಟೇಷನ್ ಸೆಂಟರ್ಗಳು ಎಲ್ಲಿರುತ್ತೆ? ನಮ್ಮ ವೆಬ್ಸೈಟ್ಲಿ ಹಾಕಿದೀವಿ. ಮೋರ್ ದೆನ್ ಅರೌಂಡ್ 38,000 ಫೆಸಿಲಿಟೇಷನ್ ಸೆಂಟರ್ಸ್ ಕ್ರಿಯೇಟ್ ಮಾಡಿದೀವಿ. ಅಂದ್ರೆ ಒಂದು ವಾರ್ಡ್ ಅಲ್ಲಿ, ಈಗ ನಗರ ಪ್ರದೇಶದಲ್ಲಿ ಒಂದು ವಾರ್ಡ್ ಅಲ್ಲಿ ಸೆಪರೇಟ್ ಆಗಿ ಅದೇ ಒಂದು ಮಾಡಿದೀರಾ, ಅಥವಾ ಯಾವ್ದಾದ್ರು ಒಂದು ಬೆಂಗಳೂರು ಆ ತರ ಜೊತೆ ಇದೆಯಾ? ಈಗ ತಾವು ನೋಡಿದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮತ್ತು ನಗರ ಪಂಚಾಯತ್ ಅಂತಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಭವನಗಳು ಇರುತ್ತೆ.
ಇರ್ತದೆ, ಆಫೀಸ್ ಬಿಲ್ಡಿಂಗ್ಸ್ ಇರ್ತದೆ. ಸೊ ಯಾವ್ಯಾವ ನಗರ ಪಂಚಾಯತ್ ವರ್ಷದಲ್ಲಿ ಕೆಲವು ಬಿಲ್ಡಿಂಗ್ಸ್ ಇರ್ತವೆ ಅದನ್ನು ಅವರು ಫೆಸಿಲಿಟಿ ಸೆಂಟರ್ ಆಗಿ ಕನ್ವರ್ಟ್ ಮಾಡಿಕೊಂಡಿದ್ದಾರೆ ಜನರಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ. ಸೊ ಖಂಡಿತವಾಗಿ ಅವರು ಸಹಕಾರ ಮಾಡ್ತಾರೆ. ಓಕೆ, ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ, ಸಾಕಷ್ಟು ವಿವರವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ದೊಡ್ಡದೊಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೀರಾ. ಈ ಕಾರ್ಯ ಯಶಸ್ವಿಯಾಗಿ ಮುಗಿಲಿ, ಯಾವುದೇ ಸಮಸ್ಯೆ ಸವಾಲುಗಳು ಎದುರಾಗದೆ ಸಹಜವಾಗಿ ಸರಳವಾಗಿ ಸುಲಲಿತವಾಗಿ ಮುಗಿಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಧನ್ಯವಾದಗಳು ಅಮೃತಕುಮಾರ್ ಅವರೇ, ಸಾಕಷ್ಟು ಥ್ಯಾಂಕ್ ಯು ಮೇಡಮ್, ತಮ್ಮ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಮತದಾರರ ಪಟ್ಟಿ ಪರಿಷ್ಕರಣೆ ಕರ್ನಾಟಕದಲ್ಲಿ ಬಹಳ ಸುಗಮವಾಗಿ ನಡೀತಾ ಇದೆ ಅನ್ನೋದನ್ನ ಮುಖ್ಯ ಚುನಾವಣಾಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾ ಇದ್ರು. ಜನರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ 2002ರ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದರೂ ಕೂಡ ನಿಮ್ಮ ಮಾಹಿತಿಯನ್ನು ಕೊಡಿ, ಆನಂತರ ಮುಂದೆ ಏನು ಅಂತ ನಾವು ಹೇಳ್ತೀವಿ. ಬಹಳ ಸರಳವಾಗಿರ್ತಕ್ಕಂಥ ಒಂದಷ್ಟು ದಾಖಲೆಗಳನ್ನು ಕೊಟ್ಟರೆ ಸಾಕು, ಏನು ಕಾಂಪ್ಲಿಕೇಟೆಡ್ ಆದಂಥ ಪ್ರಕ್ರಿಯೆ ಏನು ಅಲ್ಲ. ಮತ್ತು ಜನಕ್ಕೆ ಹೆಲ್ಪ್ ಮಾಡೋಕ್ಕೆ ಎಷ್ಟೆಲ್ಲ ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ. ಫೆಸಿಲಿಟೇಷನ್ ಸೆಂಟರ್ಗಳನ್ನು ಮಾಡಿದ್ದೀವಿ. ಗ್ರಾಮ ಪಂಚಾಯತ್ಗೆ ಬಂದರೆ ಅಲ್ಲೂ ಕೂಡ ನಿಮ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ, BLOಗಳ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ. ಅವ್ರಿಗೆ ಕಾಲ್ ಮಾಡಿದ್ರೆ ನಿಮ್ಗೆ ಅಲ್ಲೂ ಕೂಡ ಅವ್ರು ಬಂದು ಸಹಾಯ ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಹೇಗೆ ಸಾಗುತ್ತೆ ಈ ಒಂದು ಪ್ರಕ್ರಿಯೆ ಅನ್ನೋದನ್ನು. ಇದರೊಂದಿಗೆ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.